ಸು ಫ್ರಮ್ ಸೋ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿದಂತಹ ಸಿನಿಮಾ ಅಂತಾನೆ ಹೇಳಬಹುದು. ಕೆಲ ದಿನಗಳ ಹಿಂದಷ್ಟೇ ಕನ್ನಡ ಸಿನಿಮಾವನ್ನ ನೋಡೋರೇ ಇರ್ಲಿಲ್ಲ. ಥಿಯೇಟರ್ ಕಡೆ ಅಭಿಮಾನಿಗಳು ಬರೋದನ್ನೇ ಬಿಟ್ಬಿಟ್ಟಿದ್ರು. ಆದ್ರೆ ಸು ಫ್ರಮ್ ಸೋ ಅಂತಹ ಒಂದೊಳ್ಳೆ ಸಿನಿಮಾ ಎಲ್ಲಾ ತರದ ಪ್ರೇಕ್ಷಕರನ್ನು ಕೂಡ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಈ ಸಿನಿಮಾ ಬಂದ್ಮೇಲೆ ಕನ್ನಡ ರಸಿಕರು ಮತ್ತಷ್ಟು ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಕನ್ನಡ ಸಿನಿಮಾವನ್ನ ನೋಡೋದಕ್ಕೆ ಮತ್ತೆ ಶುರು ಮಾಡಿದ್ರು ಅಂತಾನೆ ಹೇಳ್ಬಹುದು. ಕಡಿಮೆ ಬಜೆಟ್ ನಲ್ಲಿ ನಿರ್ಮಾಣವಾಗಿ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ದಂತಹ ಕನ್ನಡ ಸಿನಿಮಾ ಸೂ ಫ್ರಮ್ ಸೋ. ರಾಜ್ವಿ ಶೆಟ್ಟಿ ನಿರ್ಮಾಣದ ಈ ಕಾಮಿಡಿ ಚಿತ್ರವನ್ನ ಜೆ.ಪಿ. ತುಮ್ಮಿನಾಡು ನಿರ್ದೇಶಿಸಿ ನಟಿಸಿದ್ರು. ಈ ಸಿನಿಮಾದ ಮೂಲಕ ಕನ್ನಡ ಸಿನಿರಸಿಕರಿಗೆ ಪರಿಚಯವಾಗಿದ್ದಂತಹ ಜೆ.ಪಿ. ತುಮ್ಮಿನಾಡು ಇದೀಗ ಹಸೆಮಣೆಯನ್ನ ಏರಿದ್ದಾರೆ. ತಮ್ಮ ಪ್ರೇಯಸಿ ರಶ್ಮಿಕಾ ಜೊತೆ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಮಂಗಳೂರಿನಲ್ಲಿ ಜೆ.ಪಿ. ತುಮ್ಮಿನಾಡು ಮತ್ತೆ ರಶ್ಮಿಕಾ ಜೋಡಿ ಮದುವೆ ನೆರವೇರಿದೆ. ನಟ ಪ್ರಕಾಶ್ ತುಮ್ಮಿನಾಡು ಸೇರಿದಂತೆ ಆಪ್ತರು, ಸ್ನೇಹಿತರು ಮತ್ತೆ ಕುಟುಂಬ ಸದಸ್ಯರು ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಇನ್ನು ಇವರಿಬ್ಬರ ಮದುವೆ ಫೋಟೋಗಳು, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜೆ.ಪಿ. ತುಮ್ಮಿನಾಡು ಮತ್ತೆ ರಶ್ಮಿ ಅವ್ರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಇವರಿಬ್ರು ಪ್ರೀತಿ ಹೇಗೆ ಶುರುವಾಯ್ತು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ರು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ತುಳು ರಂಗಭೂಮಿಯಲ್ಲಿ ಜೆ.ಪಿ. ತುಮ್ಮಿನಾಡು ಅವರು ಗುರುತಿಸ್ಕೊಂಡಿದ್ರು. ಅದೇ ಸಮಯದಲ್ಲಿ ರಶ್ಮಿ ಅನ್ಬೋರ್ ಅಂತ ಪರಿಚಯ ಕೂಡ ಆಗತ್ತೆ. ಈ ಪರಿಚಯ ಸ್ನೇಹ ಆಗಿ ತಿರುಗತ್ತೆ. ಅದಾದ ನಂತರ ಪ್ರೀತಿಯಾಗಿ ಕೂಡ ಬದಲಾಗತ್ತೆ. 14 ವರ್ಷಗಳಿಂದ ಈ ಜೋಡಿ ಪರಸ್ಪರ ಪ್ರೀತಿಸ್ತಾ ಇದ್ರು. ಇದೀಗ ಆ ಪ್ರೀತಿಗೆ ಮದುವೆ ಅನ್ನುವಂತಹ ಮುದ್ರೆ ಬಿದ್ದಿದೆ. ಮಂಗಳೂರಿನ ಪಿಲಿಕುಳದಲ್ಲಿ ಸ್ಕೌಟ್ ಭವನದಲ್ಲಿ ಇವರಿಬ್ಬರ ಮದುವೆ ನೆರವೇರಿದೆ. ಶಾಲಾ ದಿನಗಳಲ್ಲೇ ಕೆಲವರ ಮೇಲೆ ಜೆ.ಪಿ. ತುಮ್ಮಿನಾಡು ಅವರಿಗೆ ಕ್ರಶ್ ಲವ್ ಆಗಿತ್ತಂತೆ. ಆದ್ರೆ ತುಳು ನಾಟಕ ರಂಗ ಸೇರಿದ ಮೇಲೆ ರಶ್ಮಿಕಾ ಅವರ ಪರಿಚಯ ಆಗಿತ್ತು. ನಾಟಕದಲ್ಲಿ ಇಬ್ರು ಕೂಡ ಪ್ರೇಮಿಗಳಾಗಿ ನಟಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ತೆರೆ ಹಿಂದೆ ಇಬ್ಬರ ನಡುವೆ ಎಲ್ಲವೂ ಕೂಡ ಸರಿ ಇರ್ಲಿಲ್ಲ. ಯಾವುದೋ ಒಂದು ಕಾರಣಕ್ಕೆ ಜೆ.ಪಿ. ತುಮ್ಮಿನಾಡು ಅವರ ಮೇಲೆ ರಶ್ಮಿ ಅವರು ಮುನ್ನಿಸ್ಕೊಂಡ್ಬಿಟ್ಟಿದ್ರಂತೆ. ಅವರನ್ನ ತಪ್ಪಾಗಿ ಭಾವಿಸ್ಕೊಂಡ್ಬಿಟ್ಟಿದ್ರಂತೆ. ಆದ್ರೆ ಅಸಲಿ ವಿಚಾರ ಎಲ್ಲ ಗೊತ್ತಾದ ಬಳಿಕ ಇವರಿಬ್ಬರ ರಿಲೇಶನ್ಶಿಪ್ ಮತ್ತೆ ಸರಿ ಹೋಗಿತ್ತು. ಅಷ್ಟರಲ್ಲಿ ಜೆ.ಪಿ. ತುಮ್ಮಿನಾಡು ಸಿಕ್ಕಾಪಟ್ಟೆ ಬಯಸ್ಕೊಬಿಟ್ಟಿದ್ರಂತೆ. ತಪ್ಪಿನ ಅರಿವಾದ ಬಳಿಕ ಮುನಿಸು ಕಾಳಜಿಯಾಗಿ ಬದಲಾಗಿ ಪ್ರೀತಿಗೆ ವೇದಿಕೆಯಾಗಿತ್ತು. ಇನ್ನು ತುಳು ನಾಟಕಗಳನ್ನ ಬರೆದು ನಟಿಸುವಂತಹ ಮೂಲಕ ಜೆ.ಪಿ. ತುಮ್ಮಿನಾಡು ಅವರು ಜನಪ್ರಿಯತೆಯನ್ನ ಗಳಿಸಿದ್ರು. ಅದಾದ ನಂತರ ಇವರು ಕಟಪಾಡಿ ಕಟ್ಟಪ್ಪ ಅನ್ನುವಂತಹ ಒಂದು ತುಳು ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡಿದ್ರು. ಅದೇ ಟೈಮ್ ಅಲ್ಲೇನೆ ರಾಜ್ವಿ ಶೆಟ್ಟಿ ಅವರು ನಿರ್ದೇಶಿಸಿ ನಟಿಸಿದಂತಹ ಒಂದು ಮೊಟ್ಟೆಯ ಕತೆ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಇದಾದ ನಂತರ ಇವರು ಗರುಡ ಗಮನ, ವೃಷಭ ವಾಹನ, ಸ್ವಾತಿ ಮುತ್ತಿನ ಮಳೆ ಹನಿಯೇ, ಸಪ್ತ ಸಾಗರದಾಚೆ ಎಲ್ಲೋ ಅನ್ನಂತಹ ಸಿನಿಮಾಗಳಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದಾರೆ. ಇತ್ತೀಚೆಗೆ ಕಟ್ಟೆಮಾರ್ ಅನ್ನುವಂತಹ ಒಂದು ತುಳು ಚಿತ್ರದಲ್ಲೂ ಕೂಡ ಬಣ್ಣವನ್ನ ಹಚ್ಚಿದ್ರು. ಇನ್ನು ಸೂ ಫ್ರಮ್ ಸೋ ಅನ್ನುವಂತಹ ಸಿನಿಮಾ ಅಂತೂ ಕನ್ನಡ ಸಿನಿ ರಸಿಕರಿಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಷೆಯ ಸೆಲೆಬ್ರಿಟೀಸ್ ಕೂಡ ಇದನ್ನ ಮೆಚ್ಕೊಂಡ್ಬಿಟ್ಟಿದ್ರು. ಅಜಯ್ ದೇವ್ಗನ್ ಸೇರಿದಂತೆ ಸಾಕಷ್ಟು ಫಿಲಂ ಮೇಕರ್ಸ್ಗಳು, ತುಂಬಾ ಜನ ಅಂದ್ರೆ ಬಾಲಿವುಡ್ ಇರ್ಬೋದು, ಬೇರೆ ಈ ಕಡೆ ತಮಿಳು ಪ್ರೇಕ್ಷಕರು ಇರ್ಬೋದು, ಪ್ರತಿಯೊಬ್ರು ಕೂಡ ಈ ಸೂ ಫ್ರಮ್ ಸೋ ಸಿನಿಮಾವನ್ನ ಮೆಚ್ಕೊಂಡಿದ್ರು. ಸಿಂಪಲ್ ಕಥೆಯನ್ನ ಎಲ್ಲಾ ವರ್ಗದ ಪ್ರೇಕ್ಷಕರಿಗೆ ಮೆಚ್ಚುಗೆ ಆಗುವಂತೆ ಕಟ್ಕೊಟ್ಟು ಜೆ.ಪಿ. ತುಮ್ಮಿನಾಡು ಅವರ ಪ್ರಯತ್ನಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತವಾಗಿತ್ತು. ಅಂದಾಜು 6 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣ ಆಗಿದ್ದು ಬರೋಬ್ಬರಿ 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಈ ಸೂ ಫ್ರಮ್ ಸೋ ಸಿನಿಮಾ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಮಾಡದ ಸಾಧನೆಯನ್ನ ಜೆ.ಪಿ. ತುಮ್ಮಿನಾಡು ಅವರು ಮಾಡಿ ತೋರಿಸಿದ್ರು. ಚಿತ್ರದ ಒಂದು ಪ್ರತಿ ಸನ್ನಿವೇಶ ಆಗಿರ್ಬೋದು, ಪ್ರತಿ ಪಾತ್ರ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳ್ಕೊಬಿಟ್ಟಿದೆ. ನಿರ್ದೇಶನದ ಜೊತೆಗೆ ನಾಯಕ ಅಶೋಕನ ಪಾತ್ರದಲ್ಲೂ ಕೂಡ ನಟಿಸಿ ಗಮನವನ್ನ ಸೆಳೆದಿದ್ರು. ಸೊ ಬಿಡುಗಡೆಯಾದ 1 ವಾರ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕೂಡ ಇದೀಗ ಜೆ.ಪಿ. ತುಮ್ಮಿನಾಡು ಅವರು ಹೊಸ ಬದುಕಿಗೆ ಕಾಲಿಟ್ಟಿದ್ದು, ಹೊಸ ಬದುಕಿನ ಜೊತೆಗೆ ಹೊಸ ಹೊಸ ಪ್ರಾಜೆಕ್ಟ್ ಗಳನ್ನು ಕೂಡ ತರ್ಲಿ, ಹೊಸ ಹೊಸ ಸಿನಿಮಾ ಕೂಡ ಮಾಡ್ಲಿ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ.